ಇಂದು ಈ ರಾಜ್ಯದ ಹೆಮ್ಮೆ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಜಿಲ್ಲಾಧ್ಯಕ್ಷರು ಹಾಗೂ ವೃಂದ ಸಂಘಗಳ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಸಮಯಾವಕಾಶವನ್ನು ಕೊಟ್ಟಿದ್ದರು. ಗೃಹ ಕಚೇರಿ ಕೃಷ್ಣದಲ್ಲಿ ರಾಜ್ಯದ ಸರ್ಕಾರಿ ನೌಕರರ ಪ್ರಮುಖವಾಗಿರುವಂಥ 3 ಬೇಡಿಕೆಗಳ ಬಗ್ಗೆ ಅವರಲ್ಲಿ ನಾವೆಲ್ಲ ಕೂಡ ಭಿನ್ನಮತಗಳನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅರ್ಪಣೆ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಸುಮಾರು 30 ನಿಮಿಷಗಳ ಕಾಲ ನಮ್ಮೆಲ್ಲರ ಜೊತೆ ಅತ್ಯಂತ ಸಂತೋಷದಿಂದ ನಮ್ಮೆಲ್ಲರ ಮನವಿಯನ್ನು ಕೂಡ ಅತ್ಯಂತ ಪ್ರೀತಿ ಮತ್ತು ತಾಳ್ಮೆಯಿಂದ ಆಲಿಸಿದರು ಮತ್ತು ಅದಕ್ಕೆ ಅತ್ಯಂತ ಸಮರ್ಪಕವಾಗಿರುವಂಥ ಉತ್ತರವನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡಿದರು. ಏನು 7ನೇ ವೇತನ ಆಯೋಗವನ್ನು 6ನೇ ವೇತನ ಆಯೋಗ ತಾವೇ ಜಾರಿ ಮಾಡಿಸಿದ್ರಿ, ಹಾಗೆ 7ನೇ ವೇತನ ಆಯೋಗನೂ ಕೂಡ ತಮ್ಮಿಂದನೇ ಆಗಬೇಕು ಅಂತ ಸಂದರ್ಭದಲ್ಲಿ ಅದನ್ನು ನಾನೇ ಮಾಡ್ತೀನಿ. ಆದಷ್ಟು ಬೇಗ ವೇತನ ಆಯೋಗದಿಂದ ವರದಿಯನ್ನು ಕೂಡ ತರಿಸ್ಕೊಂಡು ನೀವು ಕೂಡ ಅವ್ರನ್ನ ಭೇಟಿ ಮಾಡಿ ನಾನು ಕೂಡ ಅವರಿಗೆ ತಿಳಿಸ್ತೇನೆ ಎನ್ನುವಂಥ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದಷ್ಟು ಬೇಗ ವರದಿಯನ್ನು ತೆಗೆದುಕೊಂಡು ಅವರು ಎಷ್ಟು ಶಿಫಾರಸನ್ನು ಮಾಡ್ತಾರೆ ನಿಮ್ಮ ಜೊತೆ ಚರ್ಚೆಯನ್ನು ಮಾಡಿ ಅದು ಅಂತಿಮವಾಗಿ ಆದಷ್ಟು ಬೇಗ ಆ 7ನೇ ವೇತನ ಆಯೋಗದ ವರದಿಯನ್ನು ಕೂಡ ನಾನು ಜಾರಿಗೊಳಿಸಿಕೊಡ್ತೇನೆ, ನಿಮ್ಮ ನೌಕರ ಪರವಾಗಿ ನಾನು ಇದ್ದೇನೆ ಎನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ರಾಜ್ಯದ 6 ಲಕ್ಷ ಸರ್ಕಾರಿ ನೌಕರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ನಮಗೆ ಇವತ್ತಿನ ನಿಯೋಗದ ಸಭೆಗೆ ಕೂಡ ತಿಳಿಸಿದ್ದಾರೆ. ಹಾಗೆ 2ನೇ ಪ್ರಮುಖವಾಗಿರುವಂಥದ್ದು ನೂತನ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅದು ನಮ್ಮ ಮನಸ್ಸಿನಲ್ಲಿದೆ. ಅದರ ಬಗ್ಗೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ನಮ್ಮ ಮುಂದಿದೆ. 11,366 ಜನ ಏನು ತಾವು ಮಾಡಿಕೊಟ್ಟಿದ್ದೀರಾ ಧನ್ಯವಾದ ಜೊತೆ ಉಳಿದಂತೆ 2.5 ಲಕ್ಷ ಜನಕ್ಕೂ ಕೂಡ ತಾವು OPS ಮಾಡಬೇಕು, ಎಲ್ಲ ನೌಕರು ಕೂಡ ನಮ್ಮ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ, ದಯಮಾಡಿ ಅದು NPS ಅನ್ನು OPS ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದಂಥ ಸಂದರ್ಭದಲ್ಲಿ ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಏನು ಎಂಪ್ಲಾಯ್ ಸಬ್ಸ್ಕ್ರಿಪ್ಷನ್ ವಂತಿಕೆಯನ್ನು ಕೂಡ ಈಗಾಗಲೇ ನಿಲ್ಲಿಸುವಂಥ ಕ್ರಮವನ್ನು ವಹಿಸಿದ್ದಾರೆ. ಅದು ನಿಲ್ಲಿಸಿದ್ರೆ ಸರ್ಕಾರದ ಕಾಂಟ್ರಿಬ್ಯೂಷನ್ ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಸೇರಿ ಸರ್ಕಾರಕ್ಕೆ ಹಣ ಉಳಿತಾಯ ಆಗುತ್ತೆ ಅಂದಾಗ ಅದ್ರ ಬಗ್ಗೆನೂ ಕೂಡ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಅದ್ರ ಬಗ್ಗೆನೂ ಕೂಡ ನಾನು ಪಾಸಿಟಿವ್ ಆಗಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ನಾನು ಒಂದು ನಿರ್ಧಾರಕ್ಕೆ ಕೂಡ ಬರ್ತೇನೆ. ದಯಮಾಡಿ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ನಾನು ಹೇಳಿದಂಥ ರೀತಿಯಲ್ಲಿ ಖಂಡಿತ ನಾವು ಮಾಡ್ತೇವೆ ಎನ್ನುವಂಥದ್ದನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಕೂಡ ನಮಗೆ ನೂತನ ಪಿಂಚಣಿ ಯೋಜನೆ ರದ್ದುಪಡಿಸೋದ್ರ ಬಗ್ಗೆ ಕೂಡ ಅವರು ತಿಳಿಸಿದ್ದಾರೆ. ಮುಂದುವರೆದು ನಮ್ಮ ಹೆಲ್ತ್ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಅದು ಅಂತಿಮ ಹಂತಕ್ಕೆ ಬಂದಿದೆ. ತಾವು ಹಿಂದೆ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಕೂಡ ತಾವು ಜಾರಿ ಮಾಡಿದ್ವಿ, ಇದನ್ನು ಕೂಡ ತಮ್ಮ ಮೂಲಕನೇ ಕೂಡ ಜಾರಿ ಆಗಬೇಕು ಅಂದಾಗಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದರೆ ಆದಷ್ಟು ಬೇಗ ಅಧಿಕಾರಿಗಳನ್ನು ಕರೆದು ಅದನ್ನು ಕೂಡ ಜಾರಿಗೆ ಗೊಳಿಸ್ತೇನೆ ಎನ್ನುವಂಥದ್ದನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದೆಲ್ಲದರ ಪೂರ್ವಭಾವಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆದಷ್ಟು ಇವನ್ನೆಲ್ಲ ಕೂಡ ಜಾರಿಗೆ ತರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಹಂತದಲ್ಲಿ ಆದಷ್ಟು ಬೇಗ ಬಜೆಟ್ಗೆ ಮುಂಚೆ ಆಜುಬಾಜನ್ನು ಮಾಡ್ತೇವೆ. ಅದ್ರ ಜೊತೆ ಒಂದು ನಾವು ಸಮ್ಮೇಳನವನ್ನು ಕೂಡ ನಮ್ಮೆಲ್ಲ ನೌಕರು ಕೂಡ ಇಷ್ಟಪಡ್ತಾ ಇದ್ದಾರೆ, ತಮ್ಮ ಮಾರ್ಗದರ್ಶನದಲ್ಲಿ ಸಮ್ಮೇಳನ ಆಗಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ಅಥವಾ ಮೈಸೂರಿನಲ್ಲಿ ಒಂದು ಸಮ್ಮೇಳನವನ್ನು ಬಜೆಟ್ ಹಿಂದೆ ಮುಂದಿನ ಡೇಟ್ನಲ್ಲಿ ನಾನು ಡೇಟನ್ನು ಕೊಡ್ತೇನೆ. ಎಲ್ಲ ನೌಕರು ಕೂಡ ಸುಮಾರು 4 ಲಕ್ಷ ನೌಕರು ಒಟ್ಟಾಗಿ ಬಂದು ಆ ಸಮ್ಮೇಳನದಲ್ಲಿ ಭಾಗವಹಿಸಬೇಕು. ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲ ಸಹಕಾರವನ್ನು ಕೂಡ ಸರ್ಕಾರ ಕೊಡುತ್ತೆ. ನೀವು ಕಾರ್ಯಕ್ರಮಕ್ಕೆ ಡೇಟನ್ನು ಕೂಡ ಕೊಡ್ತೇನೆ. ಆ ಸಂದರ್ಭದಲ್ಲಿ ನೌಕರರು ಉದ್ದೇಶಿಸಿ ನಾನು ಕೂಡ ಮಾತನಾಡುವಂಥ ಸಂದರ್ಭವನ್ನು ಕೂಡ 2014ರಲ್ಲಿ ಮೈಸೂರಲ್ಲಿ ಮಾತಾಡಿದ್ರು, 2016ರಲ್ಲಿ ಬೆಂಗಳೂರಿನಲ್ಲಿ ಕೂಡ ಅವರು ಮಾತನಾಡಿದ್ದನ್ನು ಕೂಡ ಅವರೇ ನೆನಪು ಮಾಡಿಕೊಂಡ್ರು. ಬಹುಶಃ ಈಗಾಗಲೇ 8 ವರ್ಷ ಆದರೂ ಕೂಡ ಸನ್ಮಾನ್ಯ CM ಸಾಹೇಬರು ನಿಮ್ಮ ಸಮ್ಮೇಳನಕ್ಕೆ ಬಂದು ನಾನು ಮಾತಾಡಿದ್ದೇನೆ ಅನ್ನುವಂಥದ್ದನ್ನು ಕೂಡ ಅವರೇ ಕೂಡ ನೆನಪು ಮಾಡಿಕೊಂಡ್ರು. ಇದೊಂದು ಹಬ್ಬದ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿ ಅನ್ನುವಂಥ ಒಂದು ಸಂದೇಶ ಕೂಡ